ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಅವರ್ ಚಾನಲ್ ಬಾಣಸಿಗ ಫ್ರೆಂಡ್ಸ್. ನಾವು ನಿಮ್ಮ ಮನೆ ಮಕ್ಕಳು ಅರುಣ್ ಆ್ಯಂಡ್ ಪ್ರಜ್ವಲ್. ಇವತ್ತು ನಾವು ನಿಮಗೆ ಮಾಡಿ ತೋರಿಸುತ್ತಿರುವ ರೆಸಿಪಿ ಪಾಲಕ್ ರೈಸ್. ಇದೊಂದು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗುವಂತಹ ರೆಸಿಪಿ. ಈ ರೆಸಿಪಿ ಮಾಡಲು ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ಇಲ್ಲಿ ನಾನು 2 ಗ್ಲಾಸ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇವನ್ನ 15ರಿಂದ 20 ನಿಮಿಷಗಳ ಕಾಲ ನೀರಿನಲ್ಲಿ ನೆನೆಸಿಡಿ. ಇಲ್ಲಿ ನಾನು 1 ಕಟ್ ಆಗೋಷ್ಟು ಪಾಲಕ್ನ ತೊಗೊಂಡಿದ್ದೀನಿ. ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಾಗೆ ಕಟ್ ಮಾಡ್ಕೊಂಡಿದ್ದೀನಿ. 5ರಿಂದ 6 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕಿ. 2 ಇಂಚು ಚಕ್ಕೆ, 2 ಏಲಕ್ಕಿ, 1/4 ಸ್ಪೂನ್ ಸೋಂಫ್, ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಸ್ಪೂನ್ ಮೆಣಸು, 5ರಿಂದ 6 ಲವಂಗ, ಕರಿಬೇವು ಸೊಪ್ಪು, 1/4 ಸ್ಪೂನ್ ಅರಿಶಿಣ ಪುಡಿ, ಹಾಗೆ ಅರ್ಧ ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಮಿಕ್ಸರ್ ಜಾರಿಗೆ ನಾವು ತೊಗೊಂಡಿರ್ತಕ್ಕಂತಹ ಪಾಲಕ್, ಮೆಣಸಿನ್ಕಾಯಿ, ಚಕ್ಕೆ, ಏಲಕ್ಕಿ, ಮೆಣಸು ಹಾಗೂ ಲವಂಗ ಹಾಕಿ ಅಗತ್ಯ ಇರುವಷ್ಟು ನೀರು ಹಾಕಿ ಇದನ್ನ ನೈಸಾಗಿ ಪೇಸ್ಟ್ ಮಾಡಿಟ್ಕೊಳ್ಳಿ. ಈಗ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಟು, ಆ ಕುಕ್ಕರ್ ಬಿಸಿ ಆದಮೇಲೆ 3ರಿಂದ 4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ. ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಅರ್ಧ ಸ್ಪೂನ್ ಸೋಂಪು ಹಾಗೂ ಕರಿಬೇವು ಸೊಪ್ಪು ಹಾಕಿ, ನಂತರ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಇದೊಂದು ಸಿಂಪಲ್ ಆದಂತಹ ರೆಸಿಪಿ. ಇದನ್ನ ಮಾಡೋದಕ್ಕೆ ಜಾಸ್ತಿ ಏನು ಟೈಮ್ ಬೇಕಾಗೋದಿಲ್ಲ. ನಮ್ಮ ಹತ್ರ ಕೇವಲ 15ರಿಂದ 20 ನಿಮಿಷ ಇದ್ದರೆ ಸಾಕು, ಈ ರೆಸಿಪಿನ ಮಾಡ್ಬೋದು. ಈರುಳ್ಳಿ ಎಲ್ಲ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆದ ನಂತರ ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದರ ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಲ್ಲೇ ಫ್ರೈ ಮಾಡಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಂತರ ಈಗ ಆಗಲೇ ಮಾಡಿರ್ತಕ್ಕಂತಹ ಪಾಲಕ್ ಮಸಾಲ ಪೇಸ್ಟನ್ನು ಹಾಕಿ ಪಾಲಕ್ನ ಹಸಿ ಸ್ಮೆಲ್ ಹೋಗುವವರೆಗೂ ಎಣ್ಣೆಯಲ್ಲೇ ಫ್ರೈ ಮಾಡಿ. ಈ ಪಾಲಕ್ ರೈಸ್ ಮಾಡಲು ಜಾಸ್ತಿ ತರಕಾರಿಗಳ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲದೆ ಇರುವಾಗ ಈ ರೆಸಿಪಿನ ನಾವು ಈಸಿಯಾಗೇ ಮಾಡ್ಕೋಬೋದು. ಹಾಗೆ ಮಕ್ಕಳ ಸ್ಕೂಲ್ ಟಿಫಿನ್ ಬಾಕ್ಸಿಗೆ, ಆಫೀಸ್ ಲಂಚ್ ಬಾಕ್ಸಿಗೆ ಇದೊಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಈ ರೀತಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಎಲ್ಲ ಸಪ್ರೇಟ್ ಆಗಬೇಕು. ಈ ಟೈಮ್ನಲ್ಲಿ ನಿಮ್ಮ ಮನೇಲಿ ಏನಾದರೂ ಆಲೂಗಡ್ಡೆ ಹಾಗೆ ಹಸಿ ಬಟಾಣಿ ಇದ್ದರೆ ಈ ಟೈಮ್ನಲ್ಲಿ ನೀವು ಸೇರಿಸ್ಕೋಬೋದು. ಹಾಗೆ ಈಗ ನಾನು 1/4 ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ತಿದ್ದೀನಿ. ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡ ನಂತರ ಆವಾಗಲೇ ನಾವು ನೆನೆಸಿಟ್ಟಿರ್ತಕ್ಕಂಥ ಅಕ್ಕಿಯನ್ನು ಹಾಕಿ ಈ ಮಸಾಲೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಅಕ್ಕಿ ಹಾಕಿದ ನಂತರ 1ರಿಂದ 2 ನಿಮಿಷಗಳ ಕಾಲ ಈ ಮಸಾಲೆಯೊಂದಿಗೆ ಚೆನ್ನಾಗಿ ಫ್ರೈ ಮಾಡಿ. ಅಂದರೆ ನಾವು ಮಾಡುವಂತಹ ಈ ರೈಸು ಉದುರಾಗಿ ಚೆನ್ನಾಗಿ ಬರುತ್ತೆ. ಅಕ್ಕಿ ಮತ್ತು ಮಸಾಲೆ ಚೆನ್ನಾಗಿ ಹೊಂದ್ಕೊಂಡ ನಂತರ ಇದಕ್ಕೆ 1:2 ರೇಷಿಯೋದಲ್ಲಿ, ಅಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ರಷ್ಟು ನೀರನ್ನು ಹಾಕಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನಾನೊಂದು ನಿಮಗೆ ಟಿಪ್ ಕೊಡ್ತೀನಿ. ಈ ಪಾಲಕ್ ರೈಸ್ ಮಾಡಿದಾಗೆ ಇದ್ರ ಜೊತೆ ಯಾವುದೇ ರಾಯ್ತ ಆಗಲಿ, ಮೊಸರಾಗಲಿ ಯಾವುದನ್ನೂ ಸರ್ವ್ ಮಾಡಬೇಡಿ. ಯಾಕಂದರೆ ಪಾಲಕ್ ರೈಸ್ನ ಒರಿಜಿನಲ್ ಟೇಸ್ಟ್ ಹಾಗೆ ಅದರ ಫ್ಲೇವರ್ಸ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಇದನ್ನ ಜಸ್ಟ್ ರೈಸ್ ಅಷ್ಟೇ ಸರ್ವ್ ಮಾಡಿ. ಈ ರೀತಿ ಕುದಿ ಬಂದ ನಂತರ ಒಂದು ಸಾರಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ವಿಷಿಲ್ ಬರೆಸಿ. ಮೂರು ವಿಷಿಲ್ ಆಯಿತು. ಈಗ ಕಂಪ್ಲೀಟ್ ಪ್ರೆಷರ್ ಎಲ್ಲ ಹೋದ ನಂತರ ಕುಕ್ಕರ್ ಲಿಡ್ನ ಓಪನ್ ಮಾಡಿ ಬಿಸಿ ಬಿಸಿ ಆದಂತಹ ಪಾಲಕ್ ರೈಸ್ ಸೂಪರಾಗಿ ರೆಡಿಯಾಗಿರುತ್ತೆ. ಈ ಪಾಲಕ್ ರೈಸ್ ರೆಸಿಪಿನ ಒಂದು ಸರಿ ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಗೊತ್ತಲ್ಲ ನಮ್ಮ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.